ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಶ್ರುತ ಕ್ರಿಯೇಟಿವ್ಸ್. ಇವತ್ತಿನ ವಿಡಿಯೋದಲ್ಲಿ ಈ ಬ್ಯೂಟಿಫುಲ್ ಬ್ಲೌಸನ್ನು ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಅದು ಕೂಡ ಪೇಪರ್ ಮೇಲೆ ತೋರಿಸ್ತೀನಿ. ಇವತ್ತು ಫಸ್ಟು ಪೇಪರ್ ಕಟ್ಟಿಂಗನ್ನು ಮಾಡೋದ್ರಿಂದ ನಮಗೆ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ. ನಂತರ ನಾವು ಕ್ಲಾತ್ ಮೇಲೆ ಕಟ್ ಮಾಡ್ಕೋಬೋದು. ಕೆಳಗಡೆ ನೋಡಿ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಹಾಕ್ಕೊಂಡು ಬ್ಲೌಸ್ ಲೆಂತು ಎಷ್ಟು ಬೇಕು ಅನ್ನೋದನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ನಾನು ರೆಡಿ ಬ್ಲೌಸ್ ಲೆಂತು 11.5 ಇಡ್ತಾ ಇದ್ದೀನಿ. ಮೇಲೆ ಕೂಡ ಅರ್ಧ ಇಂಚು ಸೇರಿಸಿ 12 ಇಂಚಿಗೆ ಮಾರ್ಕ್ ಹಾಕಿದ್ದೀನಿ. ನೋಡಿ ಕೆಳಗಡೆ ಆಲ್ರೆಡಿ ಅರ್ಧ ಇಂಚು ಹಾಕಿದ್ದೀವಲ್ವ, ಹಾಗಾಗಿ ಫುಲ್ ಶೋಲ್ಡರು 5 ಇಂಚಸ್ ಇಡ್ತಾ ಇದ್ದೀನಿ ನಾನಿಲ್ಲಿ. ಹಾರ್ಮೋಲ್ ಕೂಡ 5 ಇಂಚಸ್ ಇಟ್ಟು ಎರಡನ್ನೂ ಕೂಡ ಈ ರೀತಿ ಸೇರಿಸಿ ಮಾರ್ಕ್ ಹಾಕ್ಕೊಳ್ಳಿ. ಎದೆ ಸುತ್ತಳತೆ ಬಂದುಬಿಟ್ಟು 32 ಇಂಚಿದೆ. ಅದರ 4ನೇ ಭಾಗಕ್ಕೆ 8 ಇಂಚು ಮಾರ್ಕನ್ನು ಹಾಕ್ಕೊಳ್ಳಿ. ನೋಡಿ ಇಲ್ಲಿ ಎಷ್ಟು ಲೆಂತ್ ಇದೆ ಅಂತ ನೋಡ್ಕೊಳ್ಳಿ. ಹಾರ್ಮೋಲ್ ಹತ್ರ ನಾವು 5 ಇಂಚ್ ಮಾರ್ಕ್ ಹಾಕಿದ್ಮೇಲೆ ಆ ಕಡೆಗೂ ಕೂಡ ನೋಡಿಕೊಂಡಾಗ ಕರೆಕ್ಟಾಗಿ ನಮಗೆ ಗೊತ್ತಾಗುತ್ತೆ. ಹೆಚ್ಚು ಕಡಿಮೆ ಬರ್ದಿರೇ ಇರುತ್ತೆ. 8 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಎಕ್ಸ್ಟ್ರಾ 2 ಇಂಚಸ್ ಸ್ಟಿಚಿಂಗ್ ಮಾರ್ಜಿನನ್ನು ಹಾಕ್ತಾಯಿದ್ದೀನಿ. ವೇಸ್ಟ್ ರೌಂಡ್ ಬಂದುಬಿಟ್ಟು 7 ಇಂಚಸ್ ಬರುತ್ತೆ. ಟಕ್ಸ್ಗೆ 1 ಇಂಚು ಸೇರಿಸ್ಕೊಂಡು 8 ಇಂಚಿಗೆ ಒಂದೇ ಸಲ ನಾನು ಮಾರ್ಕನ್ನು ಹಾಕ್ತಾಯಿದ್ದೀನಿ. ಬ್ಯಾಕ್ ಸೈಡು ಟಕ್ಸ್ ಹಿಡಿತೀವಲ್ಲ ಅದಕ್ಕೆ. ಈಗ ಈ ಮಾರ್ಕುಗಳನ್ನು ಕೂಡ ಸೇರಿಸ್ಕೊಳ್ಳಿ. ಹಾಗೆ ಮಾರ್ಜಿನ್ ಕೂಡ ಹಾಕ್ಕೊಂಡು ಅದನ್ನು ಸೇರಿಸ್ಕೊಳ್ಳಿ. ಇಲ್ಲಿ ಸೆಂಟರ್ಗೆ ಈ ರೀತಿ ಮಾರ್ಕ್ ಹಾಕ್ಕೊಂಡು ಟಕ್ಸ್ಗೆ 3 ಇಂಚಸ್ ಲೆಂತ್ಗೆ ಮಾರ್ಕ್ ಹಾಕ್ತಾಯಿದ್ದೀನಿ. ಬ್ಲೌಸ್ ಲೆಂತ್ ಕಡಿಮೆ ಇದೆಯಲ್ವ, ಹಾಗಾಗಿ 3 ಇಂಚ್ ಆದರೆ ಸಾಕಾಗುತ್ತೆ. ಆ ಕಡೆ ಅರ್ಧ ಇಂಚು, ಈ ಕಡೆ ಅರ್ಧ ಇಂಚು, ನಾವು 1 ಇಂಚು ಬಿಟ್ಟಿದ್ವಲ್ಲ ಆ 1 ಇಂಚನ್ನು ಇಲ್ಲಿ ಈ ರೀತಿ ಟಕ್ಸ್ಗೆ ಮಾರ್ಕನ್ನು ಹಾಕ್ಕೊಳ್ಳಿ. ಇದು ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಈಗ ಇದನ್ನು ನೆಕ್ ಲೆಂತು 5 ಇಂಚಸ್ ಇಡ್ತಾ ಇದ್ದೀನಿ. ನಿಮಗಿನ್ನೂ ಜಾಸ್ತಿ ಬೇಕಾದರೂ ಮಾಡ್ಕೋಬೋದು. ನಾನು ಹೊಲಿತಾ ಇರೋ ಮಾಡಲ್ ಬ್ಲೌಸ್ಗೆ 5 ಇಂಚಸ್ ಆದರೆ ಸಾಕಾಗುತ್ತೆ ಈ ಬ್ಲೌಸ್ ಲೆಂತಲ್ಲಿ. ಹಾರ್ಮೋಲನ್ನು ಕೂಡ ನಾವಿಲ್ಲಿ ಡ್ರಾ ಮಾಡ್ಕೊಳ್ಳೋಣ. 1/4 ಇಂಚ್ ಆದರೆ ಸಾಕಾಗುತ್ತೆ ಇದಕ್ಕೆ. ನಿಮ್ಮ ಹತ್ರ ಶೇಪ್ ಸ್ಕೇಲ್ ಇತ್ತಂದರೆ ಅದರಲ್ಲಿ ಬೇಕಾದರೂ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ನಮಗೆ ಬರುತ್ತೆ. ಈಗ ನೋಡಿ ಈ ಹಾರ್ಮೋಲ್ ಹತ್ರ ಸ್ಟ್ರೈಟ್ ಲೈನ್ಗೆ ಎಲ್ಲಿ ಜಾಯಿನ್ ಮಾಡಿದ್ದೀವೋ ಅಲ್ಲಿಗಾದರೂ ಹಾಕ್ಕೊಳ್ಳಿ. ಇನ್ನೂ ಸ್ವಲ್ಪ ಡೀಪ್ ಇರಲಿ ಅನ್ನೋ ಹಾಗಿದ್ದರೆ ನೀವಿನ್ನೂ ಕೆಳಕ್ಕೂ ಕೂಡ ಹಾಕ್ಕೋಬೋದು. ಕಾಣಿಸ್ತಿದೆ ಅಲ್ವಾ? ಈ ರೀತಿ ಮಾರ್ಕನ್ನು ಹಾಕ್ಕೊಳ್ಳಿ. ಇದು ಬ್ಯಾಕ್ ಪಾರ್ಟು ಸ್ಟ್ರೈಟಾಗಿಟ್ಟರು ಚೆನ್ನಾಗಿರುತ್ತೆ. ನಿಮಗೆ ಬೇಡ ನಮಗೂ ಬ್ಯಾಕ್ ಸೈಡು ಕೂಡ ಡಿಸೈನ್ ಇರಲಿ ಅಂದರೆ ಹಾಗೂ ಕೂಡ ಹಾಕ್ಕೋಬೋದು. ನಾನು ಕಟಿಂಗ್ ಮಾಡ್ಕೊಳ್ಳೋವಾಗ ಸ್ಟ್ರೈಟಾಗೇ ಕಟ್ ಮಾಡ್ಕೊತೀನಿ ಬ್ಲೌಸಲ್ಲಿ. ಇದರಲ್ಲಿ ಮಾತ್ರ ಡಿಸೈನ್ ಅನ್ನೋದು ಕೊಟ್ಟಿದ್ದೀನಿ. ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಮಾರ್ಕ್ ಮಾಡ್ಕೋಬೋದು. ಇಲ್ಲಿ ನಾನು ಸ್ವಲ್ಪ ಶೇಪ್ ಬರೋ ಥರ ಕಟಿಂಗನ್ನು ಮಾಡ್ಕೊಂಡಿದ್ದೀನಿ. ಈಗ ಈ ಕಟಿಂಗ್ಸ್ಗೆ ಕರೆಕ್ಟಾಗಿ ಪೇಪರ್ ಕಟಿಂಗನ್ನು ಮಾಡ್ಕೊಳ್ಳೋಣ. ಇದರಲ್ಲಿ ಶೋಲ್ಡರ್ ಅನ್ನೋದು ನಾವು ಕಟ್ ಮಾಡಿ ಸೈಡಿಗೆ ತೆಗೆದುಬಿಡ್ತೀವಿ. ನೀವಾಗಲೇ ಇಮೇಜಲ್ಲಿ ನೋಡಿದ್ರಲ್ವ, ಅದೇ ಸೇಮ್ ಬ್ಲೌಸನ್ನು ನಾನಿವತ್ತು ಕಟಿಂಗ್ ಮಾಡ್ತಾ ಇರೋದು. ಹಾಗಾಗಿ ಶೋಲ್ಡರಲ್ಲಿ ನಾವಲ್ಲಿ ಶೋಲ್ಡರ್ ಇದನ್ನು ತೆಗೆದುಬಿಟ್ಟು ಸ್ಟ್ರಿಪ್ಸನ್ನು ಇಟ್ಕೊತೀವಿ. ಈಗ ಫ್ರಂಟ್ ಪಾರ್ಟನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಅದಕ್ಕೂ ಕೂಡ ಅರ್ಧ ಇಂಚು ಕೆಳಗಡೆ ಮಾರ್ಜಿನನ್ನು ಹಾಕ್ಕೊಳ್ಳಿ. ಬ್ಲೌಸ್ ಲೆಂತ್ ನಾವು ಆಗಲೇ 11.5 ಇಟ್ವಲ್ಲ, ಮಾರ್ಜಿನ್ ಸೇರಿಸ್ಕೊಂಡು 12.5 ಅಷ್ಟನ್ನೇ ಇಲ್ಲಿ ಕೂಡ ಇಟ್ಕೊಳ್ಳಿ. ಇಟ್ಕೊಂಡು 5 ಇಂಚಸ್ ಶೋಲ್ಡರ್, 5 ಇಂಚಸ್ ಹಾರ್ಮೋಲನ್ನು ಕೂಡ ಹಾಕ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಬ್ಯಾಕ್ ಪಾರ್ಟಲ್ಲಿ ಎಷ್ಟು ಹಾಕ್ಕೊಂಡು ಅಷ್ಟನ್ನೇ ಹಾಕ್ಕೊಳ್ಳಿ. ಹಾಗೆ ಎದೆ ಸುತ್ತಳತೆ 8 ಇಂಚು, ಸೊಂಟದ ಸುತ್ತಳತೆ 7 ಇಂಚು, ಟಕ್ಸ್ಗೆ ಸೇರಿಕೊಂಡು ಅದು ಕೂಡ 8 ಇಂಚ್ ಆಗುತ್ತೆ. ಎಕ್ಸ್ಟ್ರಾ ಮಾರ್ಜಿನ್ 2 ಇಂಚನ್ನು ಹಾಕ್ಕೊಳ್ಳಿ. ಬೇಕು ಅಂದರೆ ನೀವು ಫ್ರಂಟ್ ಪಾರ್ಟನ್ನು ಇಟ್ಕೊಂಡು ಕೂಡ ಇದ್ರ ಮೇಲೆ ಡ್ರಾ ಮಾಡ್ಕೋಬೋದು. ನಾವು ಫ್ರಂಟ್ ಪಾರ್ಟಲ್ಲಿ ಶೋಲ್ಡರ್ ತೆಗೆದಿದ್ದೀವಲ್ಲ, ಹಾಗಾಗಿ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅಂತ ಫಸ್ಟೇ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಬ್ಲೌಸ್ ಇತ್ತು ಅಂದರೆ ಆ ಬ್ಲೌಸಲ್ಲಿ ಚೆಸ್ಟ್ ಪಾಯಿಂಟ್ ಎಷ್ಟಿದೆ ಅನ್ನೋದನ್ನು ನೋಡ್ಕೊಳ್ಳಿ. ಸ್ವಲ್ಪ ದೊಡ್ಡ ಸೈಜ್ಗಾದರೆ 9 ಇಂಚ್ ಬರುತ್ತೆ, 8.5 ಬರುತ್ತೆ. ಈ ಸೈಜ್ ಬ್ಲೌಸ್ಗೆ ನಾನು 8 ಇಂಚನ್ನು ಇಡ್ತಾಯಿದ್ದೀನಿ. ಮತ್ತು ಅಪೆಕ್ಸ್ ಟು ಅಪೆಕ್ಸ್ ಇದು 3 ಇಂಚಸ್ ಬರುತ್ತೆ. ಅದನ್ನು ಕೂಡ ಈ ರೀತಿ ಮಾರ್ಕನ್ನು ಹಾಕ್ಕೊಳ್ಳಿ. ಮೇಲೆಯಿಂದ 8 ಇಂಚಿಗೆ, ಉಕ್ಸ್ಪಟ್ಟಿ ಕಡೆಯಿಂದ 3 ಇಂಚಸ್ಗೆ ಮಾರ್ಕನ್ನು ಹಾಕ್ಕೊಂಡು ಆ ಮಾರ್ಕನ್ನು ಸ್ಟ್ರೈಟಾಗಿ ಈ ರೀತಿ ಲೈನ್ಸನ್ನು ಹಾಕ್ಕೊಂಡು ಸೇರಿಸ್ಕೊಳ್ಳಿ. ಈಗ ಈ ಸೆಂಟರ್ ಪಾಯಿಂಟಿಂದ ಕೆಳಗಡೆಗೆ 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಅದನ್ನು ಕೂಡ ಒಂದು ಲೈನನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಇಲ್ಲಿ
ಡಾಟನ್ನು ಇಟ್ಕೊಳ್ಳೋದಕ್ಕೆ ಈ ಸೈಜ್ ಬ್ಲೌಸ್ಗೆ 3/4 ಇಂಚ್ ಆದರೆ ಸಾಕಾಗುತ್ತೆ. 0.75ಗೆ ಹಾಕ್ಕೊಳ್ಳಿ. ಆ ಕಡೆ ಕೂಡ 0.75, ಈ ಕಡೆ ಕೂಡ 0.75 ಇಟ್ಕೊಂಡು ನಾನಿಲ್ಲಿ ವಿಡಿಯೋದಲ್ಲಿ ಯಾವ ರೀತಿ ಜಾಯಿನ್ ಮಾಡ್ತಾ ಇದ್ದೀನೋ ಆ ರೀತಿ ಜಾಯಿನ್ ಮಾಡ್ಕೊಳ್ಳಿ. ನಂತರ ಹಾರ್ಮೋಲಿಂದ ಕೂಡ ಈ ರೀತಿ ಮಾರ್ಕ್ ಹಾಕ್ಕೊಂಡು ಜಾಯಿನನ್ನು ಮಾಡ್ಕೊಳ್ಳಿ. ಹಾರ್ಮೋಲ್ ಶೇಪನ್ನು ಕೂಡ ಡ್ರಾ ಮಾಡ್ಕೊಳ್ಳಿ. ಫಸ್ಟು ಡ್ರಾ ಮಾಡ್ಕೊಂಡು ಈ ರೀತಿ ಈಗ ಹಾರ್ಮೋಲ್ ಕಡೆಯಿಂದ ಈ ರೀತಿ ಜಾಯಿನ್ ಮಾಡ್ಕೋಬೇಕು. ಶೇಪ್ ಸ್ಕೇಲ್ ಇತ್ತು ಅಂದರೆ ನಮಗೆ ಈ ರೀತಿ ಜಾಯಿನ್ ಮಾಡ್ಕೊಳ್ಳೋವಾಗ ತುಂಬಾ ಈಸಿ ಆಗುತ್ತೆ. ನೋಡಿ, 3 ಪಾಯಿಂಟ್ಸನ್ನು ಸೇರಿಸ್ಕೊಂಡು ಈ ರೀತಿ ಡ್ರಾ ಮಾಡಿಕೊಂಡ್ರೆ ನಮಗೆ ಈಸಿಯಾಗಿ ಪ್ರಿನ್ಸಸ್ ಕಟ್ಟನ್ನು ಯಾವುದೇ ಡೌಟ್ ಇಲ್ಲದೆ ನಾವು ಮಾರ್ಕ್ ಮಾಡ್ಕೋಬೋದು. ಇಲ್ಲಿಂದ ನೋಡಿ, ಇದು 1/2 ಇಂಚ್ ಗ್ಯಾಪ್ ಕೊಟ್ಟು ಹಾರ್ಮೋಲ್ ಹತ್ರ ಕೂಡ ಈ ರೀತಿ ಮಾರ್ಕನ್ನು ಹಾಕ್ಕೊಳ್ಳಿ. ಈ 2 ಲೈನ್ಸನ್ನು ಸ್ಟ್ರೈಟಾಗಿ ಹಾಕ್ಕೊಳ್ಳಿ. ನಾವು ಆಗಲೇ ಶೇಪ್ ಸ್ಕೇಲಲ್ಲಿ ಸ್ವಲ್ಪ ಕ್ರಾಸ್ ಬಂದಿರುತ್ತಲ್ಲೋ ಅದನ್ನು ಸ್ಟ್ರೈಟ್ ಮಾಡ್ಕೋಬೇಕು ಅಷ್ಟೇ. ಇದು ಕೂಡ ಕಟ್ ಮಾಡಿ ತೆಗಿತೀವಿ. ಕೆಳಗಡೆ ಕೂಡ ಅಷ್ಟೇ ಈ ರೀತಿ ಇದನ್ನು ಕೂಡ ಕಟ್ ಮಾಡಿ ತೆಗಿತೀವಿ. ಅದಕ್ಕೆ ನಾನು ಲೈನ್ಸನ್ನು ಅಲ್ಲಿ ಹಾಕ್ತಾ ಇದ್ದೀನಿ. ಈಗ ನೆಕ್ಕನ್ನು ಕೂಡ ಇದರಲ್ಲೂ ಕೂಡ 5 ಇಂಚಸ್ಗೆ ಹಾಕ್ಕೊಂಡು ಆಲ್ಗಲೇ ನಾವು ಕಟ್ ಮಾಡಿದ್ವಲ್ಲ ಅದನ್ನೇ ಇಟ್ಕೊಂಡು ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ನಮಗೆ ಕರೆಕ್ಟಾಗಿ ಬಂದುಬಿಡುತ್ತೆ. ಅದನ್ನೇ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಸೇಮ್ ಲೆಂತ್ ಅನ್ನೋದು ನಮಗೆ ಬಂದುಬಿಡುತ್ತೆ. ಹೀಗೆ ಮಾರ್ಕ್ ಮಾಡಿಕೊಂಡ್ರೆ ಇದು ಫ್ರಂಟ್ ಪಾರ್ಟು, ಇದು ಕೂಡ ನಮಗೆ ರೆಡಿ ಆಗುತ್ತೆ. ಈಗ ಇದನ್ನು ಕಟಿಂಗ್ ಮಾಡ್ಕೊಳ್ಳೋಣ. ಇದು ಫ್ರಂಟು ಪ್ರಿನ್ಸಸ್ ಕಟ್ ಬರುತ್ತಲ್ಲ, ಹಾಗಾಗಿ ಇಲ್ಲಿ ಸೆಂಟರಲ್ಲಿ ನಾವು ಓಪನ್ ಮಾಡ್ಕೊತೀವಿ. ಕ್ಲಾತ್ ಮೇಲೆ ಕಟ್ ಮಾಡ್ಕೊಳ್ಳೋವಾಗ ನಾವು ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನನ್ನು ಇಟ್ಕೊಂಡು ಸ್ಟಿಚ್ಚಿಂಗಿಗೆ ಕಟ್ ಮಾಡ್ಕೋಬೇಕಾಗತ್ತೆ. ಇದು ಪೇಪರ್ ಕಟಿಂಗ್ ಅಲ್ವಾ, ಹಾಗಾಗಿ ನಾನಿಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ನು ಸೈಡಲ್ಲಿ ಬಿಟ್ಟಿಲ್ಲ. ಅದಕ್ಕೆ ನಾವು ಫಸ್ಟು ಪೇಪರ್ ಕಟಿಂಗನ್ನು ಮಾಡಿಕೊಂಡು ಅದನ್ನು ಇಟ್ಕೊಂಡು ಕ್ಲಾತ್ ಮೇಲೆ ಕಟ್ ಮಾಡಿಕೊಂಡ್ರೆ ನಮಗೆ ಕನ್ಫ್ಯೂಸ್ ಇಲ್ದಿರ ಕೂಡ ಇರುತ್ತೆ. ಎಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ಇಟ್ಕೋಬೇಕು ಅನ್ನೋದನ್ನು ಕೂಡ ನಾನು ತೋರಿಸ್ತೀನಿ. ಈ ಕಡೆ 1 ಇಂಚ್ಗೆ ಮೇಲೆಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಎರಡಕ್ಕೂ ಕೂಡ ನಾವು ಕಟ್ ಮಾಡ್ಕೋಬೇಕು. ಅದಕ್ಕೆ ನಾನು ಬ್ಯಾಕ್ ಪಾರ್ಟನ್ನು ತಗೊಂಡು ನೋಡಿ ಇಲ್ಲಿ ಕೆಳಗಡೆಗೆ ಜೋಡಿಸ್ಕೊತಾ ಇದ್ದೀನಿ. ಜೋಡಿಸ್ಕೊಂಡು ಎರಡನ್ನೂ ಕೂಡ ಕರೆಕ್ಟಾಗಿ ಈ ರೀತಿ ಇಟ್ಕೊಂಡು ಎರಡಕ್ಕೂ ಸೇರಿಸಿ ಒಂದೇ ಸಲ ಕಟ್ ಮಾಡ್ಕೊಳ್ಳೋಣ. ಈ ಕಡೆ 1 ಇಂಚ್ ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಸೈಡಲ್ಲಿ ಫೋಲ್ಡಿಂಗ್ ಥರ ಬರುತ್ತಲ್ವ, ಆ ರೀತಿ ಬರ್ದಿರ ಇರುತ್ತೆ. ಈಗ ಇದನ್ನು ಕೂಡ ಸೈಡಲ್ಲಿ ಕಟ್ ಮಾಡ್ಕೊಳ್ಳೋವಾಗ ಇಲ್ಲಿ ಸ್ವಲ್ಪ ಮೇಲೆಗೆ ಕಟ್ ಮಾಡ್ತಾ ಇದ್ದೀನಿ, ಕಾಣಿಸ್ತಿದೆ ಅಲ್ವಾ? ಯಾಕೆ ಅಂದರೆ ನಾವಿಲ್ಲಿ 2 ಪೀಸುಗಳ್ನೂ ಕೂಡ ಜಾಯಿನ್ ಮಾಡೋವಾಗ ಹೆಚ್ಚು ಕಡಿಮೆ ಬರುತ್ತೆ ಪ್ರಿನ್ಸಸ್ ಕಟ್ಟಲ್ಲಿ. ಆ ರೀತಿ ಬರಬಾರ್ದು ಅಂತಂದರೆ ಫಸ್ಟು ಸ್ವಲ್ಪ ಎಕ್ಸ್ಟ್ರಾ ಬಿಟ್ಟು ಈ ರೀತಿ ಕಟ್ ಮಾಡ್ಕೊಳ್ಳಿ. ನಂತರ ಅದನ್ನು ಯಾವಾಗ ಕಟಿಂಗ್ ಮಾಡ್ಕೋಬೇಕು ಎಕ್ಸ್ಟ್ರಾ ಅನ್ನೋದನ್ನು ಕೂಡ ನಾನು ತೋರಿಸ್ತೀನಿ ನಿಮಗೆ. ಈಗ ಈ 2 ಪೀಸನ್ನು ಕೂಡ ಜಾಯಿನ್ ಮಾಡ್ಕೊಳ್ಳೋವಾಗ ಎಲ್ಲಿ ಜಾಸ್ತಿ ಬರುತ್ತೆ ಎಲ್ಲಿ ಕಡಿಮೆ ಬರುತ್ತೆ ಅನ್ನೋದನ್ನು ನೋಡ್ಕೊಳ್ಳಿ. ಇದನ್ನು ಜಾಯಿನ್ ಮಾಡುವಾಗ ನಮಗೆ ಎಲ್ಲಿ ಕೂಡ ಹೆಚ್ಚು ಕಡಿಮೆ ಬರಬಾರ್ದು, ಆ ರೀತಿ ಇರಬೇಕು. ಕರೆಕ್ಟಾಗಿ ಈ ರೀತಿ ನೀವು ಜೋಡಿಸ್ಕೊಳ್ಳಿ. ಮತ್ತು ಚೆಸ್ಟ್ ಪಾಯಿಂಟ್ ಸೆಂಟ್ರಲ್ ಇದೆಯಲ್ವ, ಆ 2 ಪಾಯಿಂಟುಗಳು ಕೂಡ ಒಂದೇ ಕಡೆಗೆ ಬರಬೇಕು. ಆ ರೀತಿ ಬರ್ತಾ ಇದೆಯಾ ಇಲ್ವಾ ಅನ್ನೋದನ್ನು ಕೂಡ ನೋಡ್ಕೊಳ್ಳಿ. ನಾನು ತೋರಿಸ್ತಾ ಇದ್ದೀನಿ ನೋಡಿ ಯಾವ್ದು ಚೆಸ್ಟ್ ಪಾಯಿಂಟ್ ಅಂತ. ಇಲ್ಲಿ ನಾವು ಲೈನ್ ಎಳ್ದಿದ್ದೀವಲ್ಲ ಮಧ್ಯದಲ್ಲಿ, ಆ 2 ಪಾಯಿಂಟ್ಗಳು ನಮಗೆ ಇವೆರಡು ಒಂದೇ ಕಡೆಗೆ ಬರಬೇಕು. ಆ ರೀತಿ ಜೋಡಿಸ್ಕೊಳ್ಳಿ. ಕೆಳಗಡೆ ಎಕ್ಸ್ಟ್ರಾ ಬಂದಿರೋದನ್ನು ಕೆಳಗಡೆ ಕಟ್ ಮಾಡಿ, ಮೇಲೆ ಎಕ್ಸ್ಟ್ರಾ ಬಂದಿರೋದನ್ನು ಮೇಲೆ ಕಡೆ ಕಟ್ ಮಾಡ್ಕೊಳ್ಳಿ. ನನಗೆ ಕೆಳಗಡೆ ಎಕ್ಸ್ಟ್ರಾ ಏನು ಬಂದಿಲ್ಲ, ಕರೆಕ್ಟಾಗಿ ಇದೆ, ಹಾಗಾಗಿ ಅದನ್ನೇನು ಕಟ್ ಮಾಡ್ತಾಯಿಲ್ಲ. ಮೇಲೆ ಮಾತ್ರ ಹಾರ್ಮೋಲಲ್ಲಿ ಕಂಪಲ್ಸರಿ ಡಿಫ್ರೆನ್ಸ್ ಅನ್ನೋದು ಬರುತ್ತೆ. ಆ ಡಿಫ್ರೆನ್ಸ್ ಬಂದಿರೋದನ್ನು ನಾನು ಕಟ್ ಮಾಡಿ ಯಾವ ರೀತಿ ಲೆವೆಲ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ತೋರಿಸ್ತೀನಿ. ಅದಕ್ಕೇ ಹಾರ್ಮೋಲಲ್ಲಿ ನಾವು ಸ್ವಲ್ಪ ಎಕ್ಸ್ಟ್ರಾ ಕಟಿಂಗನ್ನು ಮಾಡ್ಕೊಳ್ಳಿ ಅಂತ ಹೇಳಿದ್ದು. ನಾವು ಇಲ್ಲಿ ಪೇಪರಲ್ಲೇ ಈ ರೀತಿ ಹೆಚ್ಚು ಕಡಿಮೆ ಇರೋದನ್ನು ಕರೆಕ್ಟಾಗಿ ಸೆಟ್ ಮಾಡ್ಕೊಂಡ್ವಿ ಅಂದರೆ ಕ್ಲಾತಲ್ಲಿ ನಮಗೆ ಒಂದು ಚೂರು ಕೂಡ ಹೆಚ್ಚು ಕಡಿಮೆ ಬರ್ದಿರ ನಾವು ಮಾರ್ಕ್ ಮಾಡ್ಕೋಬೋದು. ನೋಡಿ ಇಲ್ಲಿ ಬಂದಿದೆ ಅಲ್ವಾ, ಇದನ್ನು ಈಗ ಈ ಥರ ಆರ್ಮೋಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಕಾಣಿಸ್ತಿದೆ ಅಲ್ವಾ? ಹೀಗೆ ನಾವು ಶೋಲ್ಡರ್ಸ್ ಇಟ್ಟಿರೋದ್ರಲ್ಲಾದರೂ ಸೇಮ್ ಇದೇ ರೀತಿಯೇ ಪ್ರಿನ್ಸಸ್ ಕಟ್ ಮಾಡೋವಾಗ ಸೇಮ್ ಇದನ್ನೇ ಫಾಲೋ ಮಾಡಬೇಕಾಗತ್ತೆ. ಕಾಣಿಸ್ತಿದೆ ಅಲ್ವಾ? ಈ ಎಕ್ಸ್ಟ್ರಾ ಬಂದಿರೋದನ್ನು ಈಗ ಕಟ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಮೇಲೆಗೆ ಇದನ್ನು ಕಟ್ ಮಾಡ್ಕೋಬೇಕಾಗತ್ತೆ. ಫಸ್ಟ್ ಲೈನ್ಗಿಂತ ಸೆಕೆಂಡ್ ಮತ್ತೆ ನಾನು ಇನ್ನೊಂದು ಲೈನ್ ಹೇಳಿದ್ನಲ್ವ, ಅಲ್ಲಿಗೆ ಈ ರೀತಿ ಕಟ್ ಮಾಡ್ಕೋಬೇಕು. ಇದು ಕೂಡ ಎಲ್ಲಿ ಲೈನ್ ಮಾರ್ಕ್ ಇದೆಯೋ ಆ ಮಾರ್ಕ್ ಹತ್ತಕ್ಕೆ ಈ ರೀತಿ ಕಟಿಂಗನ್ನು ಮಾಡ್ಕೊಳ್ಳಿ. ಈಗ ಇದು ಕರೆಕ್ಟಾಗಿ ಇದೆ. ಮೇಲೆ ಇಲ್ಲಿಗೆ ನಾವು ನೆಕ್ ಹತ್ರ ಕಟ್ ಮಾಡ್ಕೋಬೇಕು. ಶೋಲ್ಡರ್ ಇರೋದಿಲ್ಲ ಅಂತ ಹೇಳ್ದೆ ಅಲ್ವ, ಅಲ್ಲಿಗೆ ಇದನ್ನು ಹಾಗೆ ಇಟ್ಕೊಳ್ಳಿ. ಮೇಲೆ ಶೋಲ್ಡರ್ ಕಟ್ ಮಾಡಿರೋದನ್ನು ಕೂಡ ನಾವು ಎಷ್ಟು ಸ್ಟ್ರಿಪ್ಸನ್ನು ಲೆಂತ್ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು ಅನ್ನೋದಕ್ಕೆ ಇದು ಕೂಡ ನಮಗೆ ಬೇಕಾಗತ್ತೆ. ಹಾಗಾಗಿ ಇದನ್ನು ಹಾಗೆ ಇಟ್ಕೊಳ್ಳಿ.
ನೀವು ಅಕಸ್ಮಾತ್ ನೆಕ್ಸ್ಟ್ ಇನ್ನೊಂದು ಬ್ಲೌಸನ್ನು ಇದೇ ಅಳತೆಯಲ್ಲಿ ಕಟ್ ಮಾಡಿದ್ರೆ ಅದಕ್ಕೆ ಶೋಲ್ಡರ್ ಇಟ್ಟರೆ ಇದಿದ್ದವಾಗ ನಮಗೆ ಈಸಿ ಆಗುತ್ತೆ. ಇದನ್ನು ಇಟ್ಕೊಂಡು ಆರಾಮಾಗಿ ಪೇಪರ್ ಕಟ್ಟಿಂಗನ್ನು ಇಟ್ಕೊಂಡು ನಾವು ಕಟ್ ಮಾಡ್ಕೊಬಿಡ್ಬೋದು. ಈಗ ಈ ಪೀಸಸನ್ನು ಇಟ್ಕೊಂಡು ಕ್ಲಾತ್ ಮೇಲೆ, ಇದು ಬ್ಯಾಕ್ ಪಾರ್ಟು, ಕ್ಲಾತ್ ಮೇಲೆ ಈ ರೀತಿ ಮಾರ್ಕನ್ನು ಹಾಕ್ಕೊಂಡು ಆ ಮಾರ್ಕಿಂಗ್ಸ್ಗೆ ಕಟ್ ಮಾಡಿಕೊಂಡ್ರೆ ಕರೆಕ್ಟಾಗಿ ನಮಗೆ ಬರುತ್ತೆ. ಬ್ಯಾಕ್ ಪಾರ್ಟಲ್ಲಿ ನಾನು ಸ್ಟ್ರೈಟಾಗಿ ಇಡ್ತಾ ಇದ್ದೀನಿ, ಹಾಗಾಗಿ ನೋಡಿ ಇಲ್ಲಿ ಸ್ಟ್ರೈಟಾಗಿಯೇ ಮಾರ್ಕ್ ಹಾಕ್ಕೊತಾ ಇದ್ದೀನಿ, ಶೇಪೇನು ತೆಗಿತಾ ಇಲ್ಲ. ಈಗ ಈ ಮಾರ್ಕಿಂಗ್ಸ್ಗೆ ಇದನ್ನು ಕಟ್ ಮಾಡ್ಕೊಬಿಡೋಣ. ಹೀಗೆ ಕಟ್ ಮಾಡಿಕೊಂಡ್ರೆ ನಮಗೆಲ್ಲೂ ಕೂಡ ಹೆಚ್ಚು ಕಡಿಮೆ ಬರೋದಿಲ್ಲ, ಕರೆಕ್ಟಾಗಿ ಬಂದುಬಿಡುತ್ತೆ. ಹೊಸದಾಗಿ ಕಲಿತಾ ಇರೋರಾದರೆ ನೀವು ಆದಷ್ಟು ಪೇಪರ್ ಕಟ್ಟಿಂಗ್ ಮಾಡಿಕೊಂಡು ನಂತರ ಕ್ಲಾತ್ ಮೇಲೆ ಕಟ್ ಮಾಡ್ಕೊಳ್ಳಿ. ಫಿನಿಶಿಂಗು ನೀವು ನಿಜವಾಗ್ಲೂ ಎಷ್ಟು ಪ್ರಾಕ್ಟೀಸ್ ಮಾಡಿದ್ದೀರೋ ಅನ್ನೋ ಥರ ಫಿನಿಶಿಂಗ್ ಅನ್ನೋದು ಬರುತ್ತೆ ನಿಮಗೆ. ಅಷ್ಟು ನೀಟಾಗಿ ಸ್ಟಿಚ್ ಮಾಡ್ಕೋಬೋದು. ನೋಡಿ ಇದು ಫ್ರಂಟ್ ಪಾರ್ಟು. ಇಲ್ಲಿ ನಾನು ಎಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ತಗೋಬೇಕು ಅನ್ನೋದನ್ನು ನಾನು ನಿಮಗೀಗ ತೋರಿಸ್ತೀನಿ. ಇದು ಎಷ್ಟಿದೆಯೋ ಅಷ್ಟಕ್ಕೆ ಈ ರೀತಿ ಫಸ್ಟು ಮಾರ್ಕ್ ಮಾಡ್ಕೊಳ್ಳಿ. ನಾವು ಎಲ್ಲಿ ಇನ್ನು ಪೀಸನ್ನು ಜಾಯಿನ್ ಮಾಡ್ಕೊತೀವಿ ಆ ಕಡೆಗೆ ನೋಡಿ ಇಲ್ಲಿ ಅರ್ಧ ಇಂಚಷ್ಟು ಎಕ್ಸ್ಟ್ರಾ ಮಾರ್ಜಿನನ್ನು ಇಟ್ಕೊಂಡು ಕಟ್ ಮಾಡ್ಕೋಬೇಕು. ಮಾರ್ಕಿಂಗ್ ಏನು ಮಾಡಿದ್ದೀವೋ ಅದಕ್ಕಿಂತ ಆಚೆಗೆ ಅರ್ಧ ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಈ ಕಡೆ ಮಾತ್ರ, ಮೇಲೆ ನೆಕ್ಕು ಅದೆಲ್ಲ ಕೂಡ ಸೇಮ್ ಅದರ ಲೆಂತ್ಗೆ ಕಟ್ ಮಾಡ್ಕೊಳ್ಳಿ. ಕಾಣಿಸ್ತಿದೆ ಅಲ್ವಾ? ಈ ರೀತಿ. ಇದರಲ್ಲೂ ಕೂಡ ಈ ಕಡೆಗೆ ಪೀಸ್ ಜಾಯಿನ್ ಮಾಡ್ಕೊತೀವಲ್ಲ, ಅದಕ್ಕೆ ನಾನು ಈ ಕಡೆ ಸ್ವಲ್ಪ ಎಕ್ಸ್ಟ್ರಾ ಕ್ಲಾತ್ ಬಿಟ್ಟು ಜೋಡಿಸ್ಕೊಂಡಿದ್ದೀನಿ. ಕಾಣಿಸ್ತಿದೆ ಅಲ್ವಾ? ಇದನ್ನು ಕೂಡ ಈ ರೀತಿ ಮಾರ್ಕ್ ಮಾಡಿಕೊಂಡು ಈ ಕಡೆಗೆ ಎಕ್ಸ್ಟ್ರಾ ಅರ್ಧ ಇಂಚ್ ಈ ರೀತಿ ಸೇರಿಸ್ಕೊಂಡು ಕಟ್ ಮಾಡ್ಕೊಳ್ಳಿ. ಮತ್ತು ಈ ಕಟ್ಟಿಂಗು ಕೂಡ ಒಬ್ಬೊಬ್ಬರು ಒಂದೊಂದು ಸ್ಟೈಲಲ್ಲಿ ಕಟ್ ಮಾಡ್ತಾರೆ. ನಾವು ಒಬ್ರದ್ದು ನೋಡಿ ಇನ್ನೊಬ್ಬರದ್ದು ನೋಡಿ ಕನ್ಫ್ಯೂಸ್ ಆಗೋದು ಜಾಸ್ತಿ ಆಗುತ್ತೆ. ಯೂಟ್ಯೂಬಲ್ಲಿ ನಾವು ಮಾಡ್ಕೊಳ್ಳೋಂಥ ತಪ್ಪು ಇದೆ. ಅವರು ಇನ್ನೊಂದು ಥರ ಕಟ್ ಮಾಡಿದ್ರಲ್ಲ, ಇವರೊಂದು ಥರ ಕಟ್ ಮಾಡಿದ್ರಲ್ಲ ಅನ್ನೋ ಕನ್ಫ್ಯೂಸ್ ಇರುತ್ತೆ. ಅದು ನಿಮಗೆ ಇರಬಾರ್ದು ಅಂತಂದರೆ ನೀವು ಕರೆಕ್ಟಾಗಿ ಯಾರ್ದು ನಿಮ್ಗೆ ಇಷ್ಟ ಆಗುತ್ತೋ ಅದನ್ನು ಒಬ್ರದ್ದು ಫಾಲೋ ಮಾಡಿದಾಗ ಯಾಕೆ ಇವ್ರು ಈ ಥರ ಕಟ್ ಮಾಡಿದ್ರು ಅನ್ನೋದು ಕೂಡ ನಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಒಬ್ಬೊಬ್ಬರು ಒಂದೊಂದು ಸ್ಟೈಲಲ್ಲಿ ಕಟ್ಟಿಂಗ್ ಅನ್ನೋದು ಮಾಡ್ತಾರೆ. ಅವ್ರವ್ರ ಸ್ಟೈಲಲ್ಲಿ ಅದು ಕರೆಕ್ಟಾಗೇ ಇರುತ್ತೆ. ಆದರೆ ನಾವು ಮೆಥಡನ್ನು ತಿಳ್ಕೋಬೇಕು ಅಷ್ಟೇ. ಈಗ ಮೇನ್ ಕ್ಲಾತನ್ನು ಕೂಡ ಕಟ್ ಮಾಡಿಕೊಂಡ್ರೆ ಇದು ಕಟ್ಟಿಂಗ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಇದನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ನಾನು ತೋರಿಸ್ತೀನಿ. ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ ಡ್ರೆಸ್, ಬ್ಲೌಸ್ ಅಂತೂ ನಿಮಗೂ ತುಂಬಾ ಇಷ್ಟ ಆಗುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಅಲ್ಲಿವರೆಗೂ ಬಾಯ್.